ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಊರಲ್ಲಿ ಅಂದರೆ ನನ್ನ ತವರೂರಲ್ಲಿ ಗಣೇಶ ವಿಸರ್ಜನಾ ಮಹೋತ್ಸವ ಇದೆ. ಹಾಗಾಗಿ ನಾನು ನನ್ನ ಮಕ್ಕಳಿಬ್ಬರು 3 ಜನನೂ ಹೊರಡ್ತಾ ಇದ್ದೀವಿ. ನಾವು ಕುಣಿಗಲ್ ಬಿಟ್ಟಾಗ 11 ಗಂಟೆನೂ ಆಗಿತ್ತು. ತಿಪ್ಟೂರಿಗೆ ಇಲ್ಲಿ ಡೈರೆಕ್ಟ್ ಬಸ್ ಅಂತ ಇರೋದು 2. ಬೆಳಗ್ಗೆ 7 ಗಂಟೆಗೊಂದು, ಹಾಗೆಯೇ ಮಧ್ಯಾಹ್ನ 1 ಗಂಟೆಗೊಂದಿದೆ. ತಿಪ್ಟೂರ್ಗೆ ಹೋಗೋದಕ್ಕೆ ನಾವು ತುರುವೇಕೆರೆಗೆ ಹೋಗಬೇಕಾಗತ್ತೆ. ಡೈರೆಕ್ಟ್ ಬಸ್ಸು ಸಿಕ್ಕಲಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ನಮಗೆ ಅಲ್ಲಿ ಸೀಟು ಕೂಡ ಸಿಕ್ತು. ರಶ್ ಇರುತ್ತೆ. ತುರುವೇಕೆರೆಯಿಂದ ತಿಪ್ಟೂರ್ಗೆ ಓಡ್ತಾ ಇದ್ದೀವಿ. ಪ್ರತಿ ವರ್ಷ ಗಣೇಶ ಜಾತ್ರೆ ಟೈಮಲ್ಲಿ ನಮ್ಮ ಮನೆಯವರು ಶಬರಿಮಲೆಗೆ ಹೋಗ್ತಾರೆ. ಹಾಗಾಗಿ ಪ್ರತಿ ವರ್ಷ ಕೂಡ ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ. ಲಾಸ್ಟ್ ಇಯರು ಮತ್ತು ಅದರ ಲಾಸ್ಟ್ ಇಯರು ಹೊರಡೋಣ ಅಂದ್ಕೊಂಡ್ವಿ. ನಮ್ಮ ರಿಲೇಷನ್ಸ್ ಫಂಕ್ಷನ್ಸ್ ಇದ್ವು, ಹಾಗೆ ನಮ್ಮ ನಾದಿನಿ ಮೊಮ್ಮಗಳು ಫಂಕ್ಷನ್ ಇತ್ತು, ಹಾಗೆ ಇನ್ನೊಬ್ಬರು ನಾದಿನಿ ಮಗಳು ಮದುವೆ ಇತ್ತು. ಹಾಗಾಗಿ ನಾವು ಹೋಗೋಕ್ಕಾಗಿರಲಿಲ್ಲ. ಈಗ ತಿಪ್ಟೂರು ರೀಚ್ ಆಗಿ ಈಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಾವು ಮನೆಗೆ ಹೋದಾಗ ಅಮ್ಮ ಇರಲಿಲ್ಲ, ಹಾಗೆ ಅದಕ್ಕೇನೂ ಇರಲಿಲ್ಲ. ಅಡುಗೆ ಎಲ್ಲ ಪ್ರಿಪೇರ್ ಮಾಡೇ ಹೋಗಿದ್ರು ಅವರು. ಹೋಗಿದ ತಕ್ಷಣ ನಾನು ವಿಡಿಯೋ ಏನೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನನ್ನ ಸೊಸೆ ನಾಚ್ಕೋತಾ ಇದ್ದಾಳೆ ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ. ಫಸ್ಟು ಊಟ ಮಾಡಿಬಿಟ್ರೆ, ಯಾಕಂದರೆ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಇಲ್ಲಿ ಶನಿವಾರ ಆಗಿರೋದ್ರಿಂದ, ಅವತ್ತು ಶನಿವಾರ ಆಗಿರೋದ್ರಿಂದ ನಾನು ಮನೆಯಲ್ಲಿ ವಾರ ಎಲ್ಲ ಮಾಡಿ ಹಾಗೆ ಅಡುಗೆ ತಿಂಡಿ ಮನೆಯವ್ರಿಗೆ ಮಾಡಿಟ್ಟು ಹೋಗ್ಬೇಕಾಯ್ತು. ಅದಕ್ಕೇ ಒಬ್ಬಟ್ಟು, ಚಿತ್ರಾನ್ನ, ಹಾಗೆ ಹಸಿ ಕಾಳು ಗೊಜ್ಜು, ಒಬ್ಬಟ್ಟಿನ ಸಾರು ಎಲ್ಲ ಮಾಡಿದರು. ಹಾಗೆ ಊಟ ಎಲ್ಲ ಮಾಡಿ ಇವಾಗ ನನ್ನ ಸೊಸೆ ಏನೋ ಸ್ನ್ಯಾಕ್ಸ್ನ ಕೊಟ್ಟಿದ್ಲು, ಸೋಂಪಾಪುಡಿ ಅಂತೇಳಿ ಸ್ಪೆಷಲ್ ಅಂತೇಳಿ, ತುಂಬಾ ಚೆನ್ನಾಗಿತ್ತು. ಅದನ್ನು ತಿನ್ಕೊಂಡು ಕೂತಿದ್ವಿ. ಆಮೇಲೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಟ್ರೈನಿಗೆ ಓಡ್ತಾ ಇದ್ದೀನಿ ಕಣೆ ಅಂತ ಹೇಳಿದ್ಲು. ಇವಳು ಬರ್ತಾ ಇರೋದು ಕೋಲಾರಿಂದ, ಅವರಿರೋದು ಬಂಗಾರಪೇಟೆನಲ್ಲಿ KGF. ಅದಕ್ಕೋಸ್ಕರ ನಾನು ಅವಳನ್ನು ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಟೆ. 2-3 ಸಲ ಫೋನ್ ಮಾಡಿದೆ ಅವಳಿಗೆ. ತುಮಕೂರು ಬಿಟ್ಟೆ, ಹೀಗೆ ಬೆಂಗಳೂರು ಬಿಟ್ಟೆ ಅಂತ ಹೇಳ್ತಾನೆ ಇದ್ಲು. ಲಾಸ್ಟಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಇರು ಅಂದೆ. ಅಂದ್ಕೊಂಡು ಹೊರಡ್ತಾ ಇದ್ದೆ. ನಾನಲ್ಲಿ ಯಾವಾಗಲೇ ಪ್ರತಿ ಸಲ ಹೋದ್ರೂ ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋ ಅಭ್ಯಾಸ ಇತ್ತು. ಮಗಳು ಈ ಸಲ ಬೇಡ ಬಾ ಆಮೇಲೆ ಬರೀವಂತೆ ಅಂತ ಹೇಳಿದ್ಲು. ಹಾಗಾಗಿ ಮಗನ ಜೊತೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೆ. ಆಮೇಲೆ ಒಂದು ಸಲ ಇರು ಫೋನ್ ಮಾಡಿಬಿಡೋಣ ಇವಳಿಗೆ, ಬಂದುಬಿಟ್ಟು ಆಮೇಲೆ ಕಾಯ್ತಾಳೆ ಸುಮ್ಮನೆ ರೈಲ್ವೆ ಸ್ಟೇಷನಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ನೋಡಿದ ತಕ್ಷಣ ತುಂಬಾ ಖುಷಿಯಾಗೋಯಿತು. ಇವಳ ಮನೆಗೆ ಹೋಗಿ ನಾನು 2 ವರ್ಷ ಆಯಿತು. ಇವ್ರ ಮನೆಗೂ ಹೋಗಿ ಬಂದೆ. ಅದಾದಮೇಲೆ ನಮ್ಮ ಮನೆಗೆ ನಮ್ಮ ಪ್ರಸನ್ನ ಮಾಮ ಅಂಥೇಳಿ ನೋಡಿದ್ದೀರ ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ. ಇವರು ನಮ್ಮ ದೊಡ್ಡಪ್ಪನ ಮಗಳು ಅಕ್ಕ, ನಮ್ಮ ಶಾರದಮ್ಮ. ಪ್ರಸಾದ ತೊಗೊಂಡು ಬಂದಿದ್ರಮ್ಮ. ಶನಿವಾರ ಷಷ್ಠಿ ಇತ್ತು ಅಂಥೇಳಿ ಪೂಜೆ ಕೊಟ್ಟಿದ್ದರು. ಅದಕ್ಕೆ ಪ್ರಸಾದ ಕೊಡ್ತಿದ್ರು. ಮಾಮಂಗೆ ಎಷ್ಟು ಹೇಳಿದ್ವಿ ತಿಂಡಿ ತಿನ್ನಿ ಅಂತ, ಆದರೆ ನಮ್ಮ ಮಾಮ ಬೇಡ ಅಂದರು. ಹಾಗೆ ಇವಳೇ ನೋಡಿ ನನ್ನ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು, 6th 7th ನಮ್ಮ ತಿಪ್ಟೂರಲ್ಲಿ ಕೋಟೆ ಸ್ಕೂಲಲ್ಲಿ ಓದಿದ್ದು. ಹಾಗೆ ಅವ್ರ ಮಗ ಬಂದಿದ್ದಾನೆ, ನಮ್ಮ ಮಾವ, ನಮ್ಮ ಅಕ್ಕ ಹೇಳಿದ್ನಲ್ಲ. ಅಪ್ಪನ ಹತ್ರ ತುಂಬ ಕ್ಲೋಸಾಗಿ ನಮ್ಮ ಇವಳು ಪಂಕಜ ಮಾತಾಡ್ತಾ ಇದ್ಲು. ಆಮೇಲೆ ಸಾಧಿಕ ಬಂದಿದ್ದೀನಿ ಅಂತ ಹೇಳಿದ್ಲು. ಅವಳು ಬಂದಿರೋದು ಬೇಲೂರಿಂದ. ಅವ್ರ ಮನೆಯೂ ನಮ್ಮಮ್ಮನ ಮನೆ ಹತ್ರನೇ ಇರೋದು. ಅವ್ರ ಮನೆಗೂ ಹೋಗಿ ಆಂಟಿನೂ ಮಾತಾಡಿಸ್ಕೊಂಡು ಹಾಗೆ ಅಲ್ಲಿ ಊಟ ಮಾಡಿ ಅಂತ ಹೇಳಿದ್ರು. ಪಾಪ ಅವ್ರ ಮನೆಯೆಲ್ಲ ಶಿಫ್ಟ್ ಮಾಡಿದ್ರಂತೆ, ತುಂಬಾ ಕೆಲಸಗಳೆಲ್ಲ ಇದ್ವು ಅಂತ ಹೇಳಿದ್ರು. ಅವ್ರ ಮನೆಗೆ ಹೋಗಿ ಜ್ಯೂಸ್ ಎಲ್ಲ ಕುಟ್ಕೊಂಡು ಕುಡಿತಾ ಇದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾನೆ ಇದ್ರು, ಬೇಗ ಬಾ ಬೇಗ ಬಾ ಅಂತ ಹೇಳಿ. ಅಂಗಡಿ ಐತಲ್ಲ, ಅತ್ತೆ ಹೋಗ್ತಾ ಇರ್ತಾನೆ. ಇಲ್ಲ ಇಲ್ಲ, ಯಾಕೆಂದರೆ ಎಲ್ಲರೂ ತಗೊಂಡ್ಬಂದು ತಿಪ್ಟೂರಾಗಿರೋದ್ರಿಂದ ಎಲ್ಲ ಬಂದಲ್ಲಿ ಅಂತ 90% ನಮಗೆ ಗೊತ್ತಿತ್ತು. ಹಾಗಾಗಿ ಒಂದು ತಿಂಗಳಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡೇ ಇದ್ವಿ. ಫ್ರೆಂಡ್ಸ್ ಎಲ್ಲ ಮೀಟ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರನೇ ಇದು ಜಾತ್ರೆ ನೆವ ಇಟ್ಕೊಂಡು ನಾವು ಹೊರಟ್ವಿ. ಅಲ್ಲಿಂದ ಊಟ ಮಾಡಿಕೊಂಡು ನಾವು ಹೊರಟಾಗ ಫ್ರೆಂಡ್ಸ್ ಫೋನ್ ಮಾಡಿದ್ರು, ನಾವು ಶೋಭಾ ಮನೆ ಹತ್ರ ಇಲ್ಲ, ಇಲ್ಲಿ ಒಂದು ಸೇಲ್ ಹಾಕಿದ್ದಾರೆ, ನಾವು ಟಾಪ್ಸ್ನ ತೊಗೋತಾ ಇದ್ದೀವಿ, ನೀನು ಅಲ್ಲಿಗೆ ಬಂದ್ಬಿಡು ಅಂತ ಹೇಳಿದ್ರು. ಟಾಪ್ಸ್ ಎಲ್ಲ ನೋಡ್ತಾಯಿದ್ರು, ತುಂಬಾ ಖುಷಿಯಾಗೋಯ್ತು ಎಲ್ಲರೂ ನೋಡಿ ನನ್ನ. ಆಮೇಲೆ ಹೇಳ್ತಾಯಿದ್ರು, ಬಾ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ ತಗೋ ಅಂತ. ಆಲ್ಮೋಸ್ಟು ಎಲ್ಲರೂ ಒಂದೇ ಥರ ಹಾಕೋಣ ಅಂದ್ಬಿಟ್ಟು ಎಲ್ಲರೂ ಸೆಲೆಕ್ಷನ್ ಮಾಡಿದರು. ಬಟ್ ನನಗೆ ಯಾಕೋ ಅದು ಇಷ್ಟನೇ ಆಗಲಿಲ್ಲ. ವಿಡಿಯೋ ನೋಡ್ತಾ ಹೋಗಿ ಮುಂದೆ ಗೊತ್ತಾಗುತ್ತೆ.
ಇವರು ಬಂದು ಶೋಭಾ ಅಂತ ಹೇಳಿ, ಇವರು ಅಷ್ಟೇ 8th 9th ಫ್ರೆಂಡು. ತುಂಬಾ ಸಾಫ್ಟು. ಇವರು ಹೋಮ್ ಗಾರ್ಡ್ಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಸೈಲೆಂಟ್ ಹುಡುಗಿ. ಪ್ಯಾಕೆಟ್ ಇದೆ ಅಂದ್ರಲ್ಲ ಸರ್? ಪ್ಯಾಕೆಟ್ ಇದೆ ಮೇಡಮ್, ಪ್ಯಾಕೆಟ್ ಇದೆ. ಫೋನ್ ಇಡ್ಸ್ತದ ಸರ್, ಕೈಯೇ ಹೋಗ್ತಾ ಇಲ್ಲ ನಂದು ದೊಡ್ಡ ಕೈಗೆ. ಫೋನ್ ಇಡ್ಸಲ್ಲ ಚಿಕ್ಕದು ಅನ್ಸೋದು ಹಾಕೋದು ಏಕೆ ಆಗುತ್ತಾ? ಎಲ್ಲ ಯೂನಿಫಾರ್ಮ್ ನಾಳೆ ಇವರೆಲ್ಲ ಕಿತ್ತೂರ್ನವರು. ನೀನು ಹಿಡ್ಕೊಬೇಕು ಈ ಪೋಸ್ ಕೂಡ ಅಲ್ಲೇನಾ? ಮಂಜು ಹಿಡ್ಕೊ. ಸಿಕ್ಬಿಡ್ತಾ ನಿಮ್ಗೂ ಇಬ್ರಿಗೂ? ಎಲ್ಲರೂ ಒಂದೇ ಕಲರ್ ಅಲ್ಲ, ಚೇಂಜಸ್ ಏನಿಲ್ಲ. ವಿಡಿಯೋಗ್ರಾಫರಾ? ಅವಳಿಗೆ ಡಬಲ್ ಎಕ್ಸೆಲ್. ನಾನು ಅವಳಿಗೂ ಡಬಲ್ ಎಕ್ಸೆಲ್ ಮೋಸ್ಟ್ಲಿ. ಇಷ್ಟೇ ಸಾಕಾಗಲ್ಲ ಶೋಭಾ ಇದು? ಡಬಲ್ ಎಕ್ಸೆಲ್ ಆಗುತ್ತಾ? ಎಲ್ಲ ನೀನು ಡಬಲ್ ಎಕ್ಸೆಲ್ ಐತಲ್ಲ ಶೋಭಾ? ಎಲ್ಲರೂ ನೋಡಿ ಸೆಲೆಕ್ಷನ್ ಮಾಡಿದರು ಈ ಟಾಪು. ಬಟ್ ನನಗೆ ಯಾಕೋ ಅದು ಅಷ್ಟೊಂದು ಲೈಟ್ ಅನ್ನಿಸ್ತಾ ಇತ್ತು, ಡಾರ್ಕ್ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಬೇರೆ ಥರ ನೋಡೋಣ ಅಂದ್ಬಿಟ್ಟು ಬೇರೆ ಬೇರೆ ಟಾಪ್ಸ್ಗಳ್ನ ಹಿಡಿದು ನೋಡ್ತಾ ಇದ್ವಿ. ಆಮೇಲೆ ಇಬ್ಬರು ಒಂದೊಂದು ಥರ, ಇಬ್ಬಿಬ್ಬರು ಒಂದೊಂದು ಕಲರ್ ತೊಗೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆಮೇಲೆಲ್ಲ ನೋಡಿದ್ಮೇಲೆ ಅದು ಯಾಕೋ ನನಗೆ ಇದ್ರ ಸ್ವಲ್ಪ ಡಲ್ ಅನ್ನಿಸ್ತಾನೆ ಇತ್ತು. ಅದಕ್ಕೆ ನಾನು ಹೇಳಿದೆ ಇದು ಬೇಡ ಕಣ್ರೆ ಇದು ಅಂತ ಹೇಳಿ. ಆಮೇಲೆ ರೇಖಾ ಅಂತೂ ಫುಲ್ಲು ಶಾಪಿಂಗು ಮಸ್ತ್ ಮಜಾ ಮಾಡಿದ್ಲು. ಯಾಕೆಂದರೆ ಮಗಳಿಗೂ ತೊಗೊಂಡ್ಲು, ಮಗಳು ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ ಅವ್ರ ಮಗಳು, ಹಾಗಾಗಿ ಅವಳು ತೊಗೊಂಡ್ಲು. ಹಾಗೆ ಮಂಜುನೂ ತೊಗೊಂಡ್ಲು. ನಾನು ಹೇಳಿದೆ ನನಗೆ ಬೇಡ, ನನಗೆ ಶೋಲ್ಡ್ರ್ ಸ್ವಲ್ಪ ಅಗಲ, ಈ ಟಾಪ್ಸ್ ಎಲ್ಲ ಆಗಲ್ಲ ನನಗೆ ಅಂತ. ಇಲ್ಲ ತಗೋ ಅಂತ ಹೇಳಿದ್ರು. ಆ ಟಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ದಪ್ಪ ಇರೋರಿಗೆ ಸ್ವಲ್ಪ ಅದು ಆಗಲ್ಲ, ಯಾಕೆಂದರೆ ಒಂದು ವಾಶಿಗೆ ಸ್ವಲ್ಪ ಅದು ಸಿಂಕ್ ಆಗೋ ಚಾನ್ಸಸ್ ತುಂಬಾ ಇತ್ತು. ಹಾಗೆಯೇ ರೆಡ್ ಟಾಪು ಅಷ್ಟೇ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಬೇರೆದಿನ್ನು ನೋಡ್ತಾ ಮನೆ ಹೆಂಡತಿ ಕುಳ್ಳಿ ಅಂತಾರಲ್ಲ, ಹಾಗೆ ಇನ್ನೊಂದೆರಡು ಟಾಪ್ಸು ನೋಡೋಣ ಇರು ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆದಷ್ಟು ನಾನು ಈ ಥರ 3/4 ತೋಳು ಅಂದರೆ ಆಲ್ಮೋಸ್ಟ್ ನಾನು ಹಾಕೋದು ಈ ಥರನೇ, ಅದಕ್ಕೋಸ್ಕರನೇ ಆ ಥರನೇ ತೊಗೊಳ್ಳೋಣ ಅಂದ್ಬಿಟ್ಟು ಆ ಥರನೇ ಹುಡುಕ್ತಾ ಇದ್ವಿ. ಕಲರ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಒಂದು ಲ್ಯಾವೆಂಡರ್ ಕಲರ್ ಇತ್ತು, ಹಾಗೆ ಸಿಮೆಂಟ್ ಕಲರ್ ಒಂದಿತ್ತು. ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿತ್ತು ಬಟ್ಟೆಗಳು. ಟಾಪ್ಸ್ ಅಂತೂ ಒಂದಕ್ಕಿಂತ ಒಂದು ರೇಟು ಅಷ್ಟೇ ತುಂಬಾ ಕಡಿಮೆನೇ ಅನ್ನಿಸ್ತು ನಮಗೆ. ಚೆನ್ನಾಗೈತೆ. ಆಲ್ಮೋಸ್ಟ್ ಎಲ್ಲರದ್ದು ಶಾಪಿಂಗ್ ಮುಗೀತು. ಶಾಪಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಎಷ್ಟೇ ಶಾಪಿಂಗ್ ಮಾಡಿದ್ರೂ ಕಡಿಮೆನೇ ಅಲ್ವಾ, ಎಷ್ಟು ಮಾಡಿದ್ರು ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಬಂದ್ರೆ ಎಲ್ಲ ತಪ್ಪಿಬಿಡೋಣ. ಅವಳು ಈಗ ಇಬ್ರು ಒಂದೇ ಸತಿ ಮಾಡ್ತಾನೆ. ಅವಳು ಅಪ್ಪಚ್ಚಿ ಆಗ್ಬಿಡ್ತಿದ್ಯ. ಎಲ್ಲಿಗೆ ಹೋಗಿದ್ದಾಳೆ ಲಗೇಜ್ ತರಕ್ಕೆ? ನಾನು ಅಲ್ಲೇ ತಪ್ಪಿಬಿಟ್ಟೆ. ಮೊಲ ಇದೆ ಮಂಜೂರು ಬರ್ಬೇಕಾಯ್ತು. ನಾವು ಒಂದು 11 ಜನ ಪ್ಲ್ಯಾನ್ ಮಾಡ್ಕೊಂಡಿದ್ದು ಜಾತ್ರೆ ಇರುತ್ತೆ, ಹಾಗೆ ಹೋದರೆ ಅಲ್ಲಿಗೆ ನಮಗೆ ಫ್ರೆಂಡ್ಸ್ಗಳೆಲ್ಲ ಮೀಟ್ ಮಾಡ್ಬೋದು ಅಂತ ಹೇಳಿ ತುಂಬ ಜನನೇ ಸೇರಿಕೊಂಡ್ವಿ. ಅಂದರೆ ಬಟ್ ಏನು ಅಂದರೆ ಅಲ್ಲಿಗೆ ಶೋಭಾವ್ರ ಮನೆಗೆ ಬಂದು ಲಗೇಜ್ ಎಲ್ಲ ಇಟ್ಬಿಟ್ಟು ಅವ್ರವ್ರ ತಾಯಿ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದರು. ಫಸ್ಟೇ ಹೋಗಿ ಕೆಲವರು ನಾನು ಅಷ್ಟೇ ಫಸ್ಟೇ ಹೋಗಿ ಮಾತಾಡ್ಸ್ಕೊಂಡು ಬಂದೆ.
ಹಾಗೆ ಇಲ್ಲಿ ಡಿಸ್ಕಷನ್ ನಡೀತಾ ಇರೋದು. ನೈಟು ನಾವು ಜಾತ್ರೆಗೆ ಹೋಗ್ಬೇಕಾದ್ರೆ ಜೀನ್ಸ್ ಹಾಕೊಂಡು ರೇಖನ ಇರಲಿಲ್ವಂತೆ, ಹಾಗೆ ಮಗಳದ್ದು ಹಾಕೋಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಪ್ರಾರ್ಥನಾ ಅದಕ್ಕೆ ಎಕ್ಸ್ಪ್ರೆಷನ್ ನಮ್ಮಮ್ಮ ಹೆಂಗೆಲ್ಲ ಮಾಡ್ತಾಯಿದ್ರು ಮನೇಲಿ ಅಂತ ತೋರಿಸ್ತಾ ಇದ್ಲು. ಅದನ್ನೆಲ್ಲ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ. ಈಗ ಆಲ್ಮೋಸ್ಟು ಎಲ್ಲರೂ ಅಷ್ಟೇ ತಂದಿರೋ ಟಾಪ್ಗಳನ್ನೆಲ್ಲ ಹಾಕ್ಕೊಂಡ್ರು, ಬಟ್ ನನಗೆ ಅದಾಗಲಿಲ್ಲ. ಇದರಲ್ಲಿ ನೋಡಿ ನಮ್ಮ ಮಂಜು ಹೆಂಗೆ ಕಾಣಿಸ್ತಿದ್ದಾಳೆ, ಬಿಳಿ ಜಿರಳೆ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಈಗ ಎಲ್ಲರೂ ಏನೋ ಮಾಡ್ತಾ ಎಲ್ಲಿ ಫ್ರೆಂಟ್ ಹಾಕಿದ್ಯಾ ಬ್ಯಾಕ್ ಹಾಕಿದ್ಯಾ ಇದು ಶೋಭನ್ ಮಗಳ, ಅವ್ರ ಮಗಳು. ಆಲ್ಮೋಸ್ಟು ನಾವು ಒಂದು 8 ಮೆಂಬರ್ಸು ಎಲ್ಲರಿಗೂ ಒಬ್ರಿಗೊಬ್ರು ನೋಡಿಕೊಂಡು ತುಂಬಾ ಖುಷಿ ಆಯಿತು. ಇವಾಗ ನಾವು ಎಲ್ಲ ರೆಡಿಯಾಗಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಯಾವ ಮೈಸೂರು ಪ್ಯಾಲೇಸ್ಗೂ ಕಡಿಮೆ ಇಲ್ಲ, ಆ ರೀತಿ ನಮ್ಮ ತಿಪ್ಟೂರಂತೂ ಜಗಮಗ ಜಗಮಗ ಅಂತ ಹೊಳಿತಾ ಇತ್ತು. ದೀಪಾಲಂಕಾರ ಅಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ಥರ ಇತ್ತು. ಮೈಸೂರಲ್ಲಿ ದೀಪಾಲಂಕಾರ ಹೇಗಿರುತ್ತೆ ಹಾಗೆ ಇತ್ತು. ಎಲ್ಲರೂ ಫ್ರೆಂಡ್ಸ್ಗಳನ್ನ ನೋಡಿಬಿಟ್ಟು ಫುಲ್ಲು ಜೋಶಲ್ಲಿದ್ದರು. ಹಾಗೆಯೇ ಇಲ್ಲಿ ಜಾತ್ರೆ ಅಂದರೆ ಕೇಳಬೇಕಾ, ಸ್ನ್ಯಾಕ್ಸು ಮತ್ತು ಜ್ಯೂಸು ಇಲ್ಲಾಂದರೆ ಹೇಗೆ, ಅದು ಜಾತ್ರೆ ಅಂತ ಅನಿಸೋದೇ ಇಲ್ಲ. ಅದಕ್ಕೆ ಇಲ್ಲೆಲ್ಲ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಜ್ಯೂಸಿಗೆ ಬಂದಿದ್ದೀವಿ ನಾವು ಇವಾಗ. ನೋಡಿ ಇವ್ರ ಮೇಡಮ್ ಅವ್ರು ನೋಡಿ ಜ್ಯೂಸ್ ಎಲ್ಲ ತೊಗೊಂಡಿದ್ದಾಯಿತು. ಈಗ ಅಲ್ಲಿ ಸ್ಪೆಕ್ಸ್ ಮಾಡ್ತಾಯಿದ್ರು. ನೋಡೋಣ ಜಾತ್ರೆ ಕರ್ನಾಟಕ ಯಾವ ಥರ ಇರುತ್ತೆ ಅಂತ ನೋಡಿದೆ, ಸಖತ್ತಾಗಿತ್ತು. ಅದನ್ನು ಒಂದು ತೊಗೊಂಡೆ. ಹಾಗೆಯೇ ಇಲ್ಲಿ ರೇಖಾ ಮತ್ತು ಎಲ್ಲರೂ ಒಂದೊಂದು ಸ್ಪೆಕ್ಸ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಶಿಪ್ ಅಂದರೆ ಯಾವುದೇ ಜಾತಿ ಆಗಲಿ, ಒಂದು ಮೇಲು ಕೀಳು ಅನ್ನೋದಾಗಲಿ ಯಾವುದನ್ನು ನೋಡ್ದಲ್ಲೇ ಮಾಡುವಂಥದ್ದನ್ನೇ ಫ್ರೆಂಡ್ಶಿಪ್ ಅಂತ ಹೇಳೋದು. ಆ ಫ್ರೆಂಡ್ಶಿಪ್ ಅಂದರೆ ತುಂಬಾ ನಿಷ್ಕಲ್ಮಶವಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇಲ್ಲಿ ನಾವು ಜಾತ್ರೆನಲ್ಲಿ ಎಂಜಾಯ್ ಮಾಡಿದ್ವಿ ಅನ್ನೋದಕ್ಕೆ ಫ್ರೆಂಡ್ಸ್ನ ಮೀಟ್ ಮಾಡಿ ತುಂಬಾ ನಾವು ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು, ಹಾಗೆಯೇ ಅವ್ರ ಕಷ್ಟ ಸುಖಗಳನ್ನ ಕೇಳಿಕೊಂಡು, ನಮ್ಮ ಲೈಫು ನಿಮ್ಮ ಲೈಫು ಎಲ್ಲ ಹೇಗಿದೆ ಅಂತೆಲ್ಲ ಚರ್ಚೆ ಮಾಡಿಕೊಂಡು ಈ ಥರ ಇದ್ದಿದ್ದು ತುಂಬಾ ಖುಷಿ ಆಯಿತು. ಜಾತ್ರೆನಲ್ಲೂ ಅಷ್ಟೇ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನೋಡಿ ಇವರು ನಿರ್ಮಲಾ ಅಂತ ಹೇಳಿ ವೈಟ್ ಡ್ರೆಸ್ ಹಾಕ್ಕೊಂಡು ಬರ್ತಾ ಇರೋದು. ಇವರು ಅಷ್ಟೇ, ಇವ್ರ ತಂದೆ ಕೋಳಿ ಅಂಗಡಿ ಇಟ್ಟಿದ್ದಾರೆ ತಿಪ್ಟೂರಲ್ಲಿ. ಟೆಲಿಫೋನು ಎಕ್ಸ್ಚೇಂಜ್ ಆಫೀಸ್ ಮುಂದೆಗಡೆನೇ ಇರೋದು. ಚಿಕ್ಕ ಮಾರ್ಕೆಟ್ ಅಂತ ಏನು ಕರಿತಾ ಇದ್ವಿ, ಅಲ್ಲೂ ಅಷ್ಟೇ. ತುಂಬ ವರ್ಷನೇ ಆಗಿತ್ತು ಇವಳನ್ನ ನೋಡಿ. ಇವಳು ನಮ್ಮ ಮನೆಗೆ ಬಂದಿದ್ದಾಳೆ ಒಂದ್ಸಲ. ಇಲ್ಲಿ ಯಾರ್ದೋ ಒಬ್ರದ್ದು ಮ್ಯಾರೇಜ್ ಇತ್ತು ಅಂತ ಹೇಳಿ ಬಂದು ನಮ್ಮ ಮನೆಯಲ್ಲೇ ನನ್ನ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾಳೆ. ತುಂಬಾ ಖುಷಿ ಆಯಿತು. ತುಂಬಾ ಸಾಫ್ಟು ಇವಳು. ಜಾಸ್ತಿ ಜೋರಾಗಿ ಮಾತಾಡ್ತಾ ಇರಲಿಲ್ಲ, ಸ್ಪೋರ್ಟ್ಸಿಗೆಲ್ಲ ಬರ್ತಾ ಇರಲಿಲ್ಲ, ಜಾಸ್ತಿ ಓದೋದು. ತುಂಬಾ ಖುಷಿ ಆಯಿತು. ಆಲ್ಮೋಸ್ಟು ಆ ಗ್ರೂಪ್ನ ಕ್ರಿಯೇಟ್ ಮಾಡಿ 1-2 ವರ್ಷ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರೂ ಟಚ್ಚಲ್ಲೇ ಇದ್ದಾರೆ. ಫೋನ್ ಮಾಡೋದಾಗಲಿ, ವಿಡಿಯೋ ಕಾಲ್ ಮಾಡೋದಾಗಲಿ, ನನ್ನ ಸ್ಟೇಟಸ್ನ ನೋಡೋರಿಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಯಾವಾಗಲೂ ಅಷ್ಟೇ, ಮಿಸ್ ಮಾಡ್ಕೊಳ್ಳೋದಿಲ್ಲ ಏನೇ ಒಂದಿದ್ರು. ಪಂಕಜ ಇವರು ಅಷ್ಟೇ ಕೋಟೆ ಸ್ಕೂಲಲ್ಲಿ ಓದಿದ್ದು. ಪಂಕಜ, ನಿರ್ಮಲಾ, ರೇಖಾ, ನಾನು, ಹಾಗೆಯೇ ದೀಪ, ಮಂಜು, ಇಷ್ಟು ಜನನೂ ನಾವು ಚೈಲ್ಡ್ಹುಡ್ ಫ್ರೆಂಡು. ಅಂದರೆ ಶಿಶುವಾರದಿಂದಲೂ ನಾವು ಫ್ರೆಂಡು ನಾವು. ಆಮೇಲೆ 8th ಜಾಯಿನ್ ಆಗಿರೋದು ತುಂಬ ಜನನೇ ಇದ್ದಾರೆ. ಹಾಗೆ ಹಂಸ ಕೂಡ ಹಂಸನೂ ಅಷ್ಟೇ, ಅವಳು ನಮಗೆ ಚೈಲ್ಡ್ಹುಡ್ ಫ್ರೆಂಡೇ. ಇಷ್ಟೊತ್ತು ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದೀನಿ. ಈಗ ಜಾತ್ರೆನ ಕಂಟಿನ್ಯೂ ಮಾಡೋಣ. ಹಾಗೆ ಇಲ್ಲಿ ಒಂದು ನಾವು ತಲೆ ಮೇಲೆ ಕಿರೀಟ ಇಟ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿತ್ತು, ಫನ್ನಿಯಾಗಿತ್ತು. ಅದನ್ನು ಅಷ್ಟೇ, ಎಲ್ಲರೂ ಒಂದು ರೇಖನ ಮಗಳು ತೊಗೊಂಡು, ಆಮೇಲೆ ನಾನೊಂದು ತೊಗೊಂಡೆ. ಹಾಗೆ ಅಲ್ಲೇ ಹೋಗ್ತಾ ಮುಂದೆ ಇಯರಿಂಗ್ಸ್ ಸಿಕ್ತು. ಇಯರಿಂಗ್ಸು ನೋಡಿದ್ರೆ ಇಷ್ಟ ಆಗುತ್ತೆ, ಬಟ್ ತೊಗೊಳ್ತಾ ಇರ್ತೀನಿ, ಹಾಕ್ಕೊಳ್ಳಲ್ಲ ನಾನು. ಅಷ್ಟೊಂದು ನನಗೇನು ಇಷ್ಟ ಆಗೋಲ್ಲ. ಮಗಳಿಗಾದರೂ ರೂಢಿ ಆಗಲಿ ಅಂದ್ಬಿಟ್ಟು ಅವಳಿಗೆ ಅಂತ ತೊಗೊಂಡೆ 1-2 ಅಷ್ಟೇ. ಹಾಗೆ ಇವರೆಲ್ಲ ಇಯರಿಂಗ್ ವೇರ್ ಮಾಡ್ತಾರೆ, ಅದಕ್ಕೆ ಇವರೆಲ್ಲ ನೋಡ್ತಾಯಿದ್ರು.
ಜಾತ್ರೆಯಲ್ಲಿ ಏನು ನೋಡಿದ್ರೂ ನಮಗದು ಕಡಿಮೆನೇ, ತುಂಬಾ ಚೆನ್ನಾಗಿತ್ತು. ಹಾಗೆ ಪಿಂಗಾಣಿ ಐಟಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ರೇಟು ಅಷ್ಟೇ ತುಂಬಾ ಚೀಪ್ ಅನ್ನಿಸ್ತು. ಎಲ್ಲರೂ ಏನಂದ್ರು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ರೇಖಾ ಮಾತ್ರ ಟೀ ಕಪ್ನ ತೊಗೊಂಡ್ಳು, ತುಂಬ ಚೆನ್ನಾಗಿತ್ತು. ಇದು 75 ರುಪೀಸ್ ಅಂತೆ. ಅದೇ ಅಂಗಡಿನಲ್ಲಿ ಹೋದರೆ ಅದು 250 ಹೇಳ್ತಾರೆ. ತುಂಬ ಚೆನ್ನಾಗಿತ್ತು. ದೊಡ್ಡದೆಲ್ಲನೂ ರೇಟೆಲ್ಲ ಕಡಿಮೆನೇ ಇತ್ತು. ಚಿಕ್ಕದಕ್ಕೆ ಹೋಲಿಸ್ಕೊಂಡ್ರೆ ದೊಡ್ಡದು ಸ್ವಲ್ಪ ಪರವಾಗಿಲ್ಲ. ಹಾಗೆ ಚಿಕ್ಕದು ಅಷ್ಟೇ, ಇದೆಲ್ಲ 200 ರುಪೀಸ್ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ನಾನು ಮೊನ್ನೆಲ್ಲ ಆನ್ಲೈನಲ್ಲೆಲ್ಲ ತೊಗೊಂಬಿಟ್ಟಿದ್ದೆ, ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಒಂದೆರಡು ನೋಡೋಣ, ಇನ್ನೊಂದು ಸಲ ತೊಗೊಳ್ಳೋಣ ಬರ್ಬೇಕಾರೆ ಅಂದ್ಕೊಂಡ್ವಿ, ಬಟ್ ತೊಗೊಳಕ್ಕೆ ಆಗಲಿಲ್ಲ. ಹಾಗೆ ಡಾಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಒಂಥರ ಕ್ಯೂಟಾಗಿತ್ತು. ನೋಡ್ತಾ ಇರ್ಬೋದು ನೀವು ಯಾವ್ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿತ್ತು. ನನ್ನ ಮಗಳು ನೋಡಿದಾಳೆ ಇದನ್ನು ಅಂದ್ಕೊಂಡಿರ್ತೀನಿ. ತುಂಬ ಚೆನ್ನಾಗಿತ್ತು. ಈ ಪಿಂಕ್ ಏನಿದೆ ಅಂತ ನನಗಂತೂ ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು. ಹಾಗೆ ನೋಡಿ ಇವಳೇ ಹಂಸ, ನನ್ನಿಂದ 2ನೇವಳಿದಾಳಲ್ಲ ಅವಳು ಹಂಸ ಅಂತ ಹೇಳಿ. ಇವಳು ಅಷ್ಟೇ ಚೈಲ್ಡ್ಹುಡ್ ಫ್ರೆಂಡು. ಇವಳಿಗೂ ಕಾಲ್ ಮಾಡಿದ್ವಿ, ಬರ್ತೀನಿ ಅಂತ ಹೇಳಿದ್ಲು. ಅವ್ರ ಮನೆಯಲ್ಲಿ ತುಂಬ ನೆಂಟರು ಬಂದಿದ್ದಾರೆ ಅಂತ ಹೇಳಿದ್ರಲ್ಲ, ಹಾಗಾಗಿ ಅವಳು ಬರಲಿಲ್ಲ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಊಟ ಮಾಡಬೇಕಿತ್ತು. ನಾನಂತೂ ಊಟ ಮಾಡಲೇ ಇಲ್ಲ, ಸಾಕಾಗ್ಬಿಟ್ಟಿತ್ತು ನನಗೆ. ಹಾಗೂ ಮಂಜು ಬಿಡಲಿಲ್ಲ, ಒಂದೆರಡು ತುತ್ತಾದರೂ ತಿನ್ನು ಅಂತ ಹೇಳಿ ತಿನ್ನಿಸಿದ್ರು. ಜಾತ್ರೆನಲ್ಲಿ ಅದು ಇದು ತಿಂದಿದ್ವಲ್ಲ, ಹಾಗಾಗಿ ನನಗದು ಬೇಡ ಅಂತ ಅನ್ನಿಸ್ತು. ಇನ್ನೇನು ಮಲ್ಕೋಬೇಕಿತ್ತು, ಬೇಡ ಇನ್ನೊಂದು ಟ್ರಿಪ್ ಹೋಗಿ ಬಂದುಬಿಡೋಣ ಜಾತ್ರೆಗೆ ಅಂತ ಹೇಳಿ ತಿರ್ಗಾ ಬಂದ್ವಿ. ನೋಡ್ತಾ ಇರ್ಬೋದು, ಈ ಸಲ ಅಂತೂ ತಿಪ್ಟೂರಲ್ಲಿ ಒಂದು 4-5 ಲಕ್ಷ ಜನ ಸೇರಿದ್ರು ಅಂದ್ಕೊಳ್ತೀನಿ. ಸಿಕ್ಕಾಬಟ್ಟೆ ಜನ ಇದ್ದರು ಮಾತ್ರ. ಎಲ್ಲೆಲ್ಲಿ ನೋಡಿದ್ರು ಜನ. ಹಾಗೆ ಅಲ್ಲಲ್ಲೇ ಹಾರಗಳ್ನ ಹಾಕಿ ಇಟ್ಟಿರ್ತಾರೆ. ಯಾಕೆ ಅಂದರೆ ಗಣೇಶನಿಗೆ ಹಾರಗಳು ಬೀದಿಗಳಲ್ಲೆಲ್ಲ ಬರುತ್ತಲ್ಲ, ಅಲ್ಲಿ ಅವ್ರವ್ರು ಏನು ಮಾಡ್ಕೊಂಡಿರ್ತಾರೆ ಹರಕೆಗಳು, ಈ ಥರ ಹಾರಗಳನ್ನ ಮಾಡಿ ಪೂಜೆಗೆ ಕೊಡ್ತಾರೆ. ವೆರೈಟೀಸ್ ಆಫ್ ಹಾರ ಅಂತಲೇ ಹೇಳ್ಬೋದು. ಗುಲಾಬಿ ಹಾರ ಇರ್ಬೋದು, ಹಾಗೆಯೇ ಸುಗಂಧರಾಜ, ಆಮೇಲೆ ಚೆಂಡು ಹೂವಿಂದು ಇರ್ಬೋದು, ಆಮೇಲೆ ಖಾರ ಪುರಿ ಏನು ಮಾಡಿರ್ತಾರೆ ಆ ಪುರಿದು ಇರ್ಬೋದು. ತುಂಬ ಅಂದರೆ ತುಂಬ ಜನ ಇದನ್ನು ಮಾಡಿದರು. ಹಾಗೆ ಡ್ಯಾನ್ಸ್ ನೋಡ್ಬೋದು ನೀವು. ಎಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳು, ವಯಸ್ಸಾಗಿರೋರಾಗಲಿ ಎಲ್ಲರೂ ಇಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. DJ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ನಾನು ಹಾಗೆ ಇಲ್ಲಿ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಹಂಗೆ ಜಾತ್ರೆ ನೋಡ್ಕೊಂಡು ಬರ್ತಾಯಿದ್ದೆ. ಇವ್ರ ಹೆಸರು ಅರ್ಚನಾ ಅಂತೇಳಿ, ನಾವು ಪುಟ್ಟಿ ಅಂತ ಕರಿತಾ ಇದ್ವಿ. ಇವ್ರ ತಂದೆಯವ್ರ ಹೆಸರು ನಾಗರಾಜಣ್ಣ, ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ರು. ತುಂಬಾ ಒಳ್ಳೆ ಹುಡುಗಿ, ಬ್ರಾಹ್ಮಿಣ್ಸು. ಇವರು ಸಿಕ್ಕಿದ್ರು. ಇವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ತುಂಬ ಹಳೇ ಫ್ರೆಂಡು ಅಂತಲೇ ಹೇಳ್ಬೋದು. ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ನಾನು ಅವ್ರನ್ನ ನೋಡಿದ್ದೀನಿ. ಎಷ್ಟು ಜನ ಸಿಗ್ತಾರೆ ಅಂತಲೇ ಹೇಳೋಕ್ಕೆ ಆಗಲ್ಲ, ನಿಜವಾಗ್ಲೂ ಅಷ್ಟು ಜನ ಸಿಕ್ಕಿದ್ರು. ಎಲ್ರದ್ದು ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ಅವ್ರ ಅಣ್ಣ ಕೂಡ, ಶ್ಯಾಮ್ ಕೂಡ ಬಂದು ನನ್ನ ಮಾತಾಡಿಸ್ಕೊಂಡು ಹೋದರು. ಇವ್ರ ಹೆಸರು ರಶ್ಮಿ ಅಂತ ಹೇಳಿ. ಪಂಕಜ ಅಂತ ಏನಿದಾರಲ್ಲ ನನ್ನ ಫ್ರೆಂಡು, ಅವರ ನಾದಿನಿ ಆಗಬೇಕು, ಅಂದರೆ ಚಿಕ್ಕ ಮಾವನ ಮಕ್ಕಳು. ಪಂಕಜ್ ಅವ್ರ ಮನೆಯೂ ಅಲ್ಲೇ ಇದೆ. ಹಾಗೆ ಅವ್ರ ಮನೆಗೆ ಹೋಗಿ ಅಲ್ಲೂ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅವರು ಬಿಸಿಬೇಳೆ ಬಾತ್ ಮಾಡಿಸಿದ್ರು. ಎಲ್ರಿಗೂ ನಾನೇ ಕೈ ತುತ್ತನ್ನ ತಿನ್ನಿಸ್ದೆ. ಎಲ್ಲರೂ ಮನೆಯಲ್ಲಿ ಪಲಾವ್ ಮಾಡಿಸಿದ್ದಾರೆ, ಬೇಡ ಅಂತ ಪ್ರಸಾದ ಹಾಗೆ ನೀರು ಅಷ್ಟೇ ಸೇರಿಕೊಂಡು ಮಾಡಿಸಿದ್ರು. ಅದರಲ್ಲ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ಹಾಗೆಯೇ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.